ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಿ ಎಸ್ ಕಿಚನ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಸಿಂಪಲ್ ಆಗಿರೋ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಚಿಕನ್ ಗ್ರೇವಿಗೆ ಬೇಕಾಗಿರುವ ಸಾಮಗ್ರಿಗಳು ಸುಮಾರು 300 ಗ್ರಾಮಷ್ಟು ಟೆಂಡರ್ ಚಿಕನ್, 1 ಟೊಮ್ಯಾಟೊ, 2 ಹಸಿ ಮೆಣಸಿನ್ಕಾಯಿ, 1 ದಪ್ಪ ಈರುಳ್ಳಿ, 1 ಟೀ ಸ್ಪೂನಷ್ಟು ಗರಂ ಮಸಾಲ, 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿನ, 1 ಚಕ್ಕೆ, 3 ಲವಂಗ ಹಾಗೂ 1 ಏಲಕ್ಕಿ, ಗೋಡಂಬಿ ಸುಮಾರು 7ರಿಂದ 8, ಕಸೂರಿ ಮೇಥಿ ಸ್ವಲ್ಪ, ಶುಂಠಿ, ಬೆಳ್ಳುಳ್ಳಿ ಹಾಗೂ ಉಪ್ಪು. ಒಂದು ಪಾತ್ರೆಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಿಸ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ ಹಾಗೂ ಏಲಕ್ಕಿನ ಸೇರಿಸ್ಕೊಳ್ಬೇಕು. ಹಾಗೂ ಹೆಚ್ಚಿಟ್ಕೊಂಡಿರುವ 1 ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಬಾಡಿಸ್ಕೊಳ್ಬೇಕು. ನಂತರ ಹೆಚ್ಚಿಟ್ಕೊಂಡಿರುವ ಶುಂಠಿ ಹಾಗೂ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಬಾಡಿಸ್ಕೊಳ್ಬೇಕು. ಶುಂಠಿ ಹಾಗೂ ಬೆಳ್ಳುಳ್ಳಿನ ಸೇರಿಸ್ಕೊಂಡ ನಂತರ ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಬೇಗ ತಳ ಹಿಡಿಯುತ್ತೆ. ನಂತರ 7ರಿಂದ 8 ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿನ ಎಣ್ಣೆಯಲ್ಲಿ ಬಾಡಿಸೋದ್ರಿಂದ ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈರುಳ್ಳಿ ಎಲ್ಲ ಲೈಟ್ ಪಿಂಕ್ ಆಗೋ ತನಕ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ಬೇಕಾಗತ್ತೆ. ವೆಜಿಟೇರಿಯನ್ಸ್ ಚಿಕನ್ ಬದಲು ಪನ್ನೀರ್ ಅಥವಾ ಆಲೂಗಡ್ಡೆ ಅಥವಾ ಹೂಕೋಸು, ಬಟಾಣಿ ಸೇರಿಸ್ಕೊಂಡು ಇದೇ ರೀತಿ ಗ್ರೇವಿ ಮಾಡಿಕೊಂಡ್ರೆ ರುಚಿಯಾಗಿರುತ್ತೆ. ಎಣ್ಣೆಲಿ ಬಾಡಿಸ್ಕೊಂಡ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದು ಚೆನ್ನಾಗಿ ತಣ್ಣಕ್ಕಾದ ಮೇಲೆ ನುಣ್ಣಕ್ಕೆ ರುಬ್ಕೊಂಡ್ಬಿಡ್ಬೇಕಾಗತ್ತೆ. ನೋಡಿ, ಈ ರೀತಿ ಫೈನ್ ಪೇಸ್ಟ್ ಆಗಬೇಕು. ಒಂದು ಪಾತ್ರೆಗೆ ಸುಮಾರು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಅದಕ್ಕಾದ ನಂತರ ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಟೆಂಡರ್ ಚಿಕನ್ ತೊಗೊಂಡಿರೋದ್ರಿಂದ ಚಿಕನನ್ನು ನಾನು ಮ್ಯಾರಿನೇಟ್ ಮಾಡ್ಕೋತಾ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನಲ್ಲಿ ಚೆನ್ನಾಗಿ ನೀರು ಬಿಟ್ಟು ಅದು ನೀರೆಲ್ಲ ಎವಾಪ್ರೇಟ್ ಆಗಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಬೇಕು. ಅರ್ಧ ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಧನಿಯಾ ಪುಡಿ, ಹಾಗೂ 2ರಿಂದ 3 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಗುಂಟೂರು ಚಿಲ್ಲಿ ಪೌಡರನ್ನು ಬಳಸ್ಬೋದು. ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಹೊಂದ್ಕೊಳ್ಳೋ ರೀತಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಹೆಚ್ಚಿಟ್ಕೊಂಡಿರುವ 1 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ರುಬ್ಬಿ ಕೂಡ ಹಾಕ್ಬೋದು, ಬಟ್ ರುಬ್ಬಿ ಹಾಕೋದಕ್ಕಿಂತ ಈ ರೀತಿ ಎಣ್ಣೆಯಲ್ಲಿ ಬೇಯಿಸೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ. ರುಬ್ಬಿ ಹಾಕಬೇಕು ಅಂತಂದರೆ ನೀವು ಬ್ಲಾಂಚ್ ಮಾಡಿ ಹಾಕಬೇಕು, ನೀರಲ್ಲಿ ಕುದಿಸಿ ಸಿಪ್ಪೆ ತೆಗೆದು ರುಬ್ಬಿ ಹಾಕಬೇಕಾಗತ್ತೆ. ಹಸಿ ಟೊಮೆಟೊನ ಯಾವತ್ತೂ ರುಬ್ಬಿ ಹಾಕಬೇಡಿ. ಟೆಂಡರ್ ಚಿಕನ್ ಆಗಿರೋದ್ರಿಂದ ಇದು ಭಾಳ ಬೇಗ ಬೇಯುತ್ತೆ. ಸೊ 3ರಿಂದ 5 ನಿಮಿಷದಲ್ಲಿ ಚಿಕನ್ ಚೆನ್ನಾಗಿ ಬೆಂದ್ಬಿಡುತ್ತೆ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದ ನಂತರ ರುಬ್ಬಿಟ್ಕೊಂಡಿರ್ತೀವಲ್ಲ ಮಿಶ್ರಣ, ಅದನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಇದರಲ್ಲಿ ಗೋಡಂಬಿ ಇರೋದ್ರಿಂದ ಭಾಳ ಬೇಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದರಿಂದ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ತಿರುಗಿಸ್ತಾ ಬೇಯಿಸ್ಕೊಳ್ಬೇಕಾಗತ್ತೆ.
ಮಧ್ಯ ಮಧ್ಯ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಮುಚ್ಚಳ ಮುಚ್ಚಿ ಸುಮಾರು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಕಡೆಯದಾಗಿ 1 ಟೀ ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಕಸೂರಿ ಮೇಥಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದ ನಂತರ ಕಡೆಯದಾಗಿ ಸ್ಮೋಕಿ ಫ್ಲೇವರ್ ಕೊಡಬೇಕಾಗತ್ತೆ ಚಿಕನ್ಗೆ. ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಒಂದು ಇದನ್ನ ಈ ರೀತಿ ಗ್ಯಾಸ್ ಫ್ಲೇಮ್ ಮೇಲೆ ಸುಮಾರು 5-8 ನಿಮಿಷ ಸುಟ್ಕೋಬೇಕಾಗತ್ತೆ. ಅದರಲ್ಲಿ ಮಾಯಿಶ್ಚರ್ ಏನಾದರೂ ಇದ್ರೆ ಸ್ವಲ್ಪ ರೆಡ್ ಸ್ಪಾಟ್ಸ್ ಬರೋದು ತಡ ಆಗುತ್ತೆ. ಇಲ್ಲ ಅಂತಂದರೆ ಅದು ಚೆನ್ನಾಗಿ ಒಣಗಿದ್ರೆ ಒಂದು 3-5 ನಿಮಿಷದಲ್ಲಿ ರೆಡ್ ಸ್ಪಾಟ್ಸ್ ಬರುತ್ತೆ. ಈ ರೀತಿ ಚೆನ್ನಾಗಿ ಕೆಂಪಕ್ಕೆ ರೆಡ್ ಸ್ಪಾಟ್ಸ್ ಎಲ್ಲ ಬಂದ ಮೇಲೆ ಒಂದು ಸಣ್ಣ ಸ್ಟೀಲ್ ಕಪ್ ಅಥವಾ ಗ್ಲಾಸ್ ಕಪ್ ಒಳಗಡೆ ಇದನ್ನ ಇಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕಿದ ತಕ್ಷಣ ನೋಡಿ ಈ ರೀತಿ ಹೊಗೆ ಬರುತ್ತೆ. ಮುಚ್ಚಳ ಮುಚ್ಚಿ 2-3 ನಿಮಿಷ ಹಾಗೆ ಬಿಡಬೇಕು. ಎರಡು 3 ನಿಮಿಷ ಬಿಟ್ಟು ಮುಚ್ಚಳ ತೆಗೆದಾಗ ಹೊಗೆ ಎಲ್ಲ ಕಮ್ಮಿ ಆಗಿರುತ್ತೆ. ಆ ಸ್ಮೋಕ್ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡ್ದಿರುತ್ತೆ. ನೋಡಿದ್ರಲ್ಲ ಫ್ಲೇವರ್ಫುಲ್ ಚಿಕನ್ ಕರಿ ಹೇಗೆ ಮಾಡೋದು ಅಂತ. ನೀವು ಎಲ್ಲ ದಯವಿಟ್ಟು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.